ಜಾಂಬವತಿ ಎಂಬುವಳ ಎಂಬೆವಳ ಸಾಧನೆ ಸ್ವೀಕರಿಸುವುದು ಅಪರಾಧವಾಯಿತು ಪರಮಾತ್ಮ. ತಿಳಿಯದೆ ಮಾಡಿದ ತಪ್ಪಲ್ವೇನು? ಅಪರಾಧ ಗೋಸುಖವಾಗಿ ನಾನಿನಗೆ ಈ ಮೋಹದಲ್ಲಿ ನಿನ್ನ ಪಾಲಿಗೆ ಬೇಕಾಗಿರುವಂತ ಆ ಮಣಿಯನ್ನು ನಿನ್ನ ಪಾಲಿಗೆ ನಾನು ಕೊಡುತ್ತೇನೆ ಭಗವಂತ. ಅಷ್ಟು ಕೊಟ್ರೆ ಆಯ್ತು ಭಗವಂತ. ಓ ಮಣಿ ಕೊಟ್ಟಿರುವಂತಹ ಕಾಲದಲ್ಲಿ ಮಣಿ ಮಾತ್ರ ಕೊಡ್ತೇನೆ ಹಾಗೆ ಭಾವಿಸಿಕೊಂಡೆಯ? ಮತ್ತೆ ಹೇಳಿದೆಯಲ್ಲ ಶ್ರೀರತ್ನ ರತ್ನ ನನ್ನ ಮಗಳು ಎನ್ನುವುದಾಗಿ ಅಪ್ಪ ಎನ್ನುವುದಾಗಿ ಕರೀತಾ ಇದ್ದಾಳೆ. ಹೌದು, ಹೇಗದು? ನಾನು ಸಂಸಾರಿ ಆಗ್ಲಿಲ್ಲ ಭಗವಂತ. ಮತ್ತೆ ಅಪ್ಪ ಅನ್ನೋದಾಗಿ ಯಾಕೆ ಕರೀತಾಳೆ? ಕಾಡಿನ ತನ್ಮಧ್ಯದಲ್ಲಿ ಆಹಾರವನ್ನು ಹುಡುಕಿಕೊಂಡು ಹೋಗುವಂತ ಕಾಲದಲ್ಲಿ ಮೊರದ ಕೊಲೆಯಲ್ಲಿ ಬಿದ್ದಿರುವಂತದ್ದು ಶಿಶುವಿನ ರೋದನ ಎನ್ನುವಂಥದ್ದು ಕೇಳಿತು. ಕೇಳಿರುವಂತ ಕಾಲದಲ್ಲಿ ಆಕೆಯನ್ನು ಎತ್ತಿ ತಂದೆ ಲಾಲನೆ ಪಾಲನೆಯನ್ನು ಮಾಡಿದ್ದೇನೆ. ನಾಮಕರಣವು ನನ್ನದ್ದೇ. ನಿನ್ನ ನಾಮಕರಣ? ಜಾಂಬವಂತನ ಮಗಳು ಜಾಂಬವತಿ. ಒಳ್ಳೆ ಹೆಸರು ಎನ್ನುವ ಹಾಗೆ ನಾಮಕರಣ ಮಾಡಿದೆ. ಮತ್ತೆ ಅವಳು ಕೈಯಲ್ಲಿ ಜೋಗುಡ ಹಾಡ್ತಾ ಇದ್ದಾಳೆ. ಹಾಡು ಅವಳಿಗೆ ಜೋಕಾಲಿಯನ್ನು ಹಿಡಿದು ಶಿಶು ಜೋಜು ಕಂದ ಪ್ರವೀರ ಪ್ರವೀರ ಎನ್ನುವುದಾಗಿ ಹೇಳ್ತಾ ಇದ್ದಾಳೆ. ಜೋ 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 ಅವನು ಮತ್ತೆ ಯಾರಲ್ಲ, ಅವನು ಹಾಗೆ. ಅವನು ಪ್ರಕರಣ ಇದೆ ಅಂದ್ರೆ ಕಾಲಲ್ಲಿ ಸಿಕ್ಕಿದವ. ಹೌದಾ ಭಗವಂತ? ನಾನು ಈ ಕಾಲದಲ್ಲಿ ನಿನ್ನ ಪಾಲಿಗೆ ಆ ರತ್ನ ಎನ್ನುವಂಥದ್ದು ಕೊಡುವುದರ ಮುಖೇನ ಕನ್ಯಾರತ್ನವನ್ನು ಕೊಡ್ತೇನೆ. ಕನ್ಯಾರತ್ನವನ್ನು ನೀನು ಮೋದದಲ್ಲಿ ಸ್ವೀಕರಿಸಬೇಕು ಎನ್ನುವ ಹಾಗೆ ನಿನ್ನ ಪಾದದ್ವಯಗಳನ್ನು ಪಿಡಿದು ನಾ ಬೇಡ್ತಾ ಇದ್ದೇನೆ ಭಗವಂತ, ಬೇಡ್ತಾ ಇದ್ದೇನೆ. ಜಾಂಬವ ಭಗವಂತ ಎದ್ದೆ ದೇವರಾಗಿರುವಂತ ನನ್ನನ್ನೇ ನೀನು ಪರೀಕ್ಷೆ ಮಾಡುವುದ ಹೇಳಿ. ಯಾಕೆ ದೇವರೇ? ನಾನೀಗ ಯಾವ ರೂಪದಲ್ಲಿ ನಿನಗೆ ಕುಂಬಳಿಸ್ತಾ ಇದ್ದೇನೆ? ರಾಮಾವತಾರಿಯಾಗ ರಾಮಾವತಾರದಲ್ಲಿ ನಾನು ಕಂಡುಕೊಂಡು ಬಂದಂತ ವ್ರತಾಚರಣೆ ಏನು? ಏಕಪತ್ನಿ ವ್ರತಸ್ಥಾನ. ಹಾಗಂತ ಈಗ ನಿನ್ನ ಮಗಳನ್ನ ಮದುವೆ ಆಗಬೇಕು ಎನ್ನುವುದಾಗಿ ಹೇಳ್ತಾ ಇದ್ದೀನಿ. ನಾನು ಮದುವೆ ಆಗುವುದು ಹೂಗುಟ್ಟಿಗೆ ಅಂತ ಆದ್ರೆ ನಾನು ತಪ್ಪಿ ನಡೆದ ಹಾಗಾಗುವುದಿಲ್ವ? ಹಾಗಂತ ನಿನ್ನ ಆಸೆ ಈಡೇರುವುದಿಲ್ಲ ಎನ್ನುವುದಾಗಿ ಭಾವಿಸಿಕೊಳ್ಬೇಡ. ದೇವರೇ, ನೀವು ಬಂದದ್ದು ಕೃಷ್ಣಾವತಾರಿ ಅಲ್ವಾ? ಈಗ ಇರುವುದು ರಾಮಾವತಾರದಲ್ಲಲ್ವಾ? ಈ ರಾಮಾವತಾರ ಎನ್ನುವಂಥದ್ದು ಕೃಷ್ಣಾವತಾರ ಎನ್ನುವಂಥದ್ದು ಅವತಾರ ಬದಲಾಗಲಿಕ್ಕೆ ನಿಮಗೆ ಕ್ಷಣಾರ್ಧ ಸಾಕಲ್ವಾ ಭಗವಂತ? ಭಕ್ತನ ಆಸೆಯನ್ನು ಈಡೇರಿಸಬೇಕು. ಭಕ್ತನಾಗಿ ನೀನು ಕೇಳಿಕೊಳ್ತಿ ಅಂತ ಆದ್ರೆ ಕೃಷ್ಣಾವತಾರಿಯಾಗಿ ಮತ್ತೆ ಬರ್ತೇನೆ. ಕೃಷ್ಣಾವತಾರಿಯಾಗಿ ನಿನ್ನ ಮಗಳನ್ನು ಮದುವೆ ಆಗುವುದಕ್ಕೆ ಒಪ್ಪಿಗೆ ಕೊಡಬೇಕಲ್ಲ ಹರಿಕೆ ಕೊಟ್ಟು ಇಲ್ಲಿಯ ತನಕ ಪ್ರಕಾಶ ಹಾಗೆ ಇಲ್ಲಿ ಇದೇ ಪ್ರಕಾಶ ಎನ್ನುವಂಥದ್ದು ಶಾಶ್ವತವಾಗಿ ನೆಲೆ ಆಗುವಾಗೆ ಮಾಡಬೇಕು. ನೀವು ಕೊಡ್ತಿರೋದು ದೇವರ ಕೈಯಲ್ಲ? ಹೌದು. ಇನ್ನೂ ಹೆಚ್ಚಿನ ಪ್ರಕಾಶ ಬರ್ತದೆ. ಆದಿತ್ತು ದೇವರ ಸೇವೆಯಿಂದ ಆಧ್ಯಾತ್ಮ ಸ್ವೀಕರಿಸಿ ಬಂದಿದ್ದೇವೆ. ಕಾರಣಕ್ಕಾಗಿ ಬಂದಿರುವ ವ್ಯಕ್ತಿ ಅಲ್ಲ ಮಗಳೇ. ಮತ್ತೆ ನಿನ್ನ ಕೈ ತೆಗೆದು ಉತ್ತರಿಸಬೇಕು ಎನ್ನುವ ಕಾರಣಕ್ಕಾಗಿ ಬಂದಿರುವಂತ ಭಗವಂತ ಮಗಳೇ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಮದುವೆ ಮಗಳೇ? ಅಯ್ಯೋ ದೇವರೇ, ಮದುವೆ ಬೇಡ ತಪ್ಪಿಸಬೇಕ ಮಗಳೇ. ಮದುವೆ ನೀನು ಆಗ್ಲೇಬೇಕು. ಇನ್ನು ನೀನು ಮುಡಿಬೇಡ ಮಗಳೇ. ಪ್ರೇಮ
ಭಗವಂತ ನಮೋ ಶುಭ ಒಂದು ಹಬ್ಬದಲ್ಲಿ ನೀನು ನನಗೆ ಹೆಣ್ಣು ಕೊಟ್ಟ ಮಾವ ದೇವರಿಗೆ ಸಮಾನ ಕಣ್ಣು ಕೊಟ್ಟ ದೇವರು ಹಾಗೆ ವಂದಿಸಿಕೊಂಡಿದ್ದೆ. ದೇವರೇ, ಹೆಣ್ಣು ಕೊಟ್ಟ ಮಾವ ಕಣ್ಣು ಕೊಟ್ಟ ದೇವ ಎನ್ನುವ ಹಾಗೆ ಆಡ್ತಾ ಇದ್ದೀನಿ. ಹೌದು ಭಗವಂತ, ನನ್ನ ವಯೋಮಿತಿಯಲ್ಲಿ ನಿನಗಿಂತ ನಾನು ಹಿರಿಯ. ನಿನ್ನ ದೇವತ್ವದ ಮುಂಭಾಗದಲ್ಲಿ ನಾನೊಂದು ಶೂನ್ಯ ಅಲ್ವ ತಂದೆ. ಏನೇ ಆದ್ರೂ ನಾನೀಗ ರೂಪಿಯಾಗಿ ಇರುವುದಲ್ಲ, ಹಾಗಾಗಿ ನಮಸ್ಕಾರ ಮಾಡಿದ್ದೇನೆ. ಮಗಳೇ ಅಪ್ಪಯ್ಯ, ಭಗವಂತನ ಕೈ ಹಿಡಿದು ಜೀವನದಲ್ಲಿ ಭಗವಂತನೊಂದಿಗೆ ಬಾಳನ್ನು ಸಾಗಿಸುವಂತಹ ಕಾಲದಲ್ಲಿ ಜೀವನದಲ್ಲಿ ಎಳ್ಳಿನ ಏನು ಭಾಗದಷ್ಟು ಭಗವಂತನಿಗೆ ಲೋಪಬಾರದ ರೀತಿಯಲ್ಲಿ ಬದುಕು ಮಗಳೇ. ಹಾಗೆ ಬಂಗಾರವಾಗಲಿ. ಹಾಗೆ ಅಪ್ಪ ದೇವರೇ, ಮನೆಯನ್ನು ಕೊಟ್ಟೆ, ಮಗಳನ್ನು ಕೊಟ್ಟೆ, ಮಗನನ್ನು ಕೊಟ್ಟೆ, ಇನ್ನು ಕೊಡ್ಲಿಕ್ಕೆ ಏನಿಲ್ಲ ದೇವ್ರೆ. ನಾನು ಕೊಡುವುದಕ್ಕಾಗಿಯೇ ಬಂದವನಿಗೆ, ನಿನಗೆ ಹೇಗ್ ಬೇಕೀಗ? ಅಲ್ಲ, ಇನ್ನು ಕೊಡುವುದು ನನ್ನಲ್ಲಿ ಏನಿಲ್ಲ, ಇನ್ನು ಬಿಡುವುದು ನಾನು. ನೀನು ಬಿಡುವುದು ಅಂತ ಹೇಳಿದ್ರೆ ಬಿಡುವುದು ಮತ್ತೇನಲ್ಲ, ಸಾಕು ದೇವ್ರೆ. ಯಾವ್ದು ಸಾಕು? ಈ ಜಂಜಾಟದ ಬದುಕು ಸಾಕು, ನನಗೊಂದು ಕರುಣಿಸು ದೇವರೇ. ಮೋಕ್ಷ ಜಂಜಾಟದ ಬದುಕಿನಲ್ಲಿ ಏನಿಲ್ಲ, ನೀನಿರುವುದೀಗ ಏಕಾಂತವಾಗಿ ಅಲ್ಲ. ಅದೇ ಇದು ಬೇಡ ಇನ್ನು ಮುಂದೆ ಅಂತ. ಹಾಗಾದ್ರೆ ಎಲ್ಲರೊಟ್ಟಿಗೆ ಸೇರ್ಬೇಕಂತ ಆಸೆ ಅಲ್ಲ? ಅದಲ್ಲ ದೇವ್ರೆ, ಈ ವನಾಂತರವನ್ನು ಸುತ್ತುವುದು, ಇಲ್ಲಿರುವಂತಹ ಗಿಡ ಮರ, ಈ ವನ್ಯ ಪ್ರಾಣಿಗಳು ಇವ್ರ ಜೊತೆಯಲ್ಲಿ ಇರುವುದು ಹಾಗಾಗುದಿಲ್ಲ. ಬರುವುದು ಮಾತ್ರ ನೀನ್ ಇಷ್ಟ, ಕಳಿಸುದು ನಾನೇ. ಈಗ ಇಲ್ಲಿ ಹೋಗುದು ಬಹಳ ಕಷ್ಟವ. ಬಂದ ಮೇಲೆ ಹೋಗಬೇಕಂತಿಲ್ಲ, ಮಾಡಬೇಕಾದ ಕರ್ಮವನ್ನ ಪೂರೈಸೇ ಹೋಗಬೇಕು. ಹಾಗಾದ್ರೆ ಅಲ್ಲಿ ತನಕ ನಾನೇನ್ ಮಾಡುದು? ಯುಗಾಂತದಲ್ಲಿ ನಿನಗೆ ಮೋಕ್ಷವನ್ನ ಕೊಡ್ತೇನೆ. ಅಲ್ಲಿವರೆಗೂ ನನ್ನ ಒಂದು ಭಜನೆ ಮಾಡಿಕೊಂಡು ಹಾಯಾಗಿರಿ. ಭಜನೆ ಮಾಡ್ತಾ ಇಲ್ಲ? ಮಾಡ್ತೇನೆ. ರಘುಪತಿ ರಾಘವ ರಘುಪತಿ ರಾಘವ ರಾಜಾ ಪತಿತ ಪಾವನ ಸೀತಾರಾಮ, ಪತಿತ ಪಾವನ ಸೀತಾರಾಮ. ಶ್ರೀರಾಮಚಂದ್ರನೇ ತ್ರಿಲೋಕ ಸುಂದರನೇ ಶ್ರೀಮನ್ನಾರಾಯಣನೇ ರಾಮ ರಾಮ, ಶ್ರೀಮನ್ನಾರಾಯಣನೇ ರಾಮ 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 ರಾಮ. ಒಂದು ಸಂಬಂಧದ ಮಣಿಯನ್ನು ಪಡೆಯಲು ಸುಖವಾಗಿ, ಹಾಗೆ ಜಾಂಬವತನಿಗೆ ದರ್ಶನವನ್ನು ಕೊಡಲು ಸುಖವಾಗಿ, ನಿನ್ನ ಆಸೆಯಂತೆ ನಿನ್ನನ್ನು ಮದುವೆಯಾಗುವುದಕ್ಕಾಗಿ ಬಂದಿದ್ದೇನೆ. ಒಳ್ಳೆ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ಜಾಂಬವತಿ ಉಳಿದ ಮಟ್ಟಿಗೆ ಜಾಂಬವತಿ ಕಲ್ಯಾಣವನ್ನು ಪೂರೈಸಿದ್ದಾರೆ. ಇನ್ನು ಮುಂದಿನ ಕಲ್ಯಾಣ ನಿರೀಕ್ಷೆ ಮಾಡಿ.